ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಜಮಾನ್ಸ್ ಫುಡ್ ಆ್ಯಂಡ್ ಟ್ರಾವೆಲ್ ಡೆಸ್ಟಿನೇಷನ್. ಈ ದಿನದ ವಿಶೇಷವಾದಂಥ ಒಂದು ಟಿಫನ್ ಐಟಮ್ ಹಾಲಿನ ಮಂಡಾಳು ಒಗ್ಗರಣೆ. ಸೊ ಈ ಹಾಲಿನ ಮಂಡಾಳು ಒಗ್ಗರಣೆ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ನಾವು ಈಗ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ 2 ದೊಡ್ಡ ಗಾತ್ರದ ಈರುಳ್ಳಿ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, 2 ದೊಡ್ಡ ಗಾತ್ರದ ಟೊಮೆಟೊ ಹಣ್ಣು ಇದು ಸಹ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, 1 ಸ್ಪೂನು ಸಾಸಿವೆ ಮತ್ತು ಜೀರಿಗೆ, ಹಸಿಮೆಣಸಿನಕಾಯಿ ಅಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಕರಿಬೇವು ಸೊಪ್ಪು ಸ್ವಲ್ಪ, 1 ಹಿಡಿಯಷ್ಟು ಶೇಂಗಾ, ಒಗ್ಗರಣೆಗೆ ಎಣ್ಣೆ, ಉಪ್ಪು 1 ಸ್ಪೂನು, ಅರಿಶಿಣದ ಪುಡಿ ಅರ್ಧ ಸ್ಪೂನು, 1 ಸ್ಪೂನಷ್ಟು ಸಕ್ಕರೆ, ವಿಶೇಷವಾದಂಥ ಪದಾರ್ಥ 200 ml ಹಾಲು, ಸುಮಾರು 3 ಸೇರಷ್ಟು ಸಪ್ಪ ಮಂಡಕ್ಕಿ ನೆನೆಸಿಟ್ಟು ಚೆನ್ನಾಗಿ ತೊಳೆದು ಸಪ್ರೇಟಾಗಿ ತೆಗೆದಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಪುಟಾಣಿ ಪುಡಿ ಸುಮಾರು 2 ಸ್ಪೂನಷ್ಟು. ಈಗ ಹಾಲಿನ ಮಂಡಾಳು ಒಗ್ಗರಣೆ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ವೀಕ್ಷಕರೇ, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ವೀಡಿಯೋಸ್ ನಿಮಗೆ ತಕ್ಷಣವಾಗಿ ವೀಕ್ಷಿಸಬಹುದಾಗಿರುತ್ತದೆ. ಈಗ ಮೊದಲಿಗೆ ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು ಇಲ್ಲಿ ಒಂದು ದಪ್ಪ ತಳ ಇರುವಂಥ ಪಾತ್ರೆಯನ್ನು ನಾವು ತಗೋಬೇಕಾಗುತ್ತೆ. ನಾನಿಲ್ಲಿ ಅಗಲವಾಗಿರುವಂಥ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಸುಮಾರು 2.5 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆಯನ್ನು ಈಗ ಬಿಸಿ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಒಮ್ಮೆ ಎಣ್ಣೆ ಬಿಸಿ ಆದ ಮೇಲೆ ಮಾತ್ರ ನಾವು ಇದಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಈಗ ಚಟಪಟ ಅಂತ ಸೌಂಡ್ ಬರುತ್ತಲ್ವ, ಆವಾಗ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿಯನ್ನು ಅಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಬೆರೆಸ್ಕೋಬೇಕಾಗುತ್ತೆ, ಚೆನ್ನಾಗಿ ಹುರ್ಕೋಬೇಕು. ಈಗ ಇದಕ್ಕೆ ಶೇಂಗಾ ಏನಿತ್ತಲ್ಲ ಅದನ್ನು ಬೆರೆಸ್ಕೊಂಡಾದ್ಮೇಲೆ ಇದನ್ನು ಸುಮಾರು 2 ನಿಮಿಷದಷ್ಟು ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಮಗಿಲ್ಲಿ ನೆನಪಿರಲಿ, ಶೇಂಗಾ ಪೂರ್ತಿಯಾಗಿ ಹುರಿಯೋದು ಅವಶ್ಯಕತೆ ಇಲ್ಲ, ಅರ್ಧದಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ನೆಕ್ಸ್ಟ್ ಪದಾರ್ಥಗಳನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೊತ ಹೋಗ್ತೀವಲ್ವ, ಆವಾಗ ಅದು ಕಂಪ್ಲೀಟಾಗಿ ಶೇಂಗಾ ಆಟೋಮೆಟಿಕ್ಕಾಗಿ ಹುರ್ಕೊಳ್ಳುತ್ತೆ. ಈಗ ಮಧ್ಯ ಮಧ್ಯದಲ್ಲಿ ಚೆನ್ನಾಗಿ ನಾವು ಕೈ ಆಡ್ತಾನೆ ಇರಬೇಕಾಗುತ್ತೆ, ಅದನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಮಧ್ಯ ಮಧ್ಯದಲ್ಲಿ ಕೈ ಆಡ್ತಾನೆ ಇರಬೇಕಾಗುತ್ತೆ. ಸುಮಾರು ಶೇಂಗಾ ಹಾಕಿದ ಮೇಲೆ 2 ನಿಮಿಷ ನಾವು ಚೆನ್ನಾಗಿ ಹುರ್ಕೋಬೇಕು. ನೆನಪಿರಲಿ, ನಮಗೆ ಇಲ್ಲಿ ಅರ್ಧದಷ್ಟು ಮಾತ್ರ ಅದು ಹುರ್ಕೋಬೇಕಾಗುತ್ತೆ. ಈಗ ನಾವು ಇದಕ್ಕೆ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್, ಉಳ್ಳಾಗಡ್ಡಿ ಇದನ್ನು ಬೆರೆಸ್ಕೊಂಡು ಹುರ್ಕೋಬೇಕು. ನಮಗೆ ತುಂಬ ಉರಿಯೋದು ಅವಶ್ಯಕತೆ ಇಲ್ಲ, ಕಂದು ಬಣ್ಣ ಬರೋವರೆಗೂ, ಟ್ರಾನ್ಸ್ಲೆಂಟ್ ಕಲರ್ ಅಂತ ಏನು ಹೇಳ್ತೀವಲ್ಲ ಆ ಕಲರ್ ಬರೋವರೆಗೂ ಉಳ್ಳಾಗಡ್ಡಿನ ನಾವು ಹುರ್ಕೋಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಈಗ ನೆಕ್ಸ್ಟ್ ಇದಕ್ಕೆ ನಾವು ಕರಿ ಲೀವ್ಸ್ ಇದನ್ನು ಆ್ಯಡ್ ಮಾಡ್ಕೋಬೇಕು. ಕರಿಬೇವು ಇದನ್ನು ಆ್ಯಡ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ. ಈಗ ಸೊ ಈ ರೀತಿಯಾಗಿ ನಾವು ಕೈ ಆಡ್ತಾನೆ ಇರಬೇಕಾಗುತ್ತೆ, ಹಾಕಿದ ತಕ್ಷಣ ಹಾಗೆ ಬಿಡೋದಕ್ಕೆ ಆಗಲ್ಲ. ನೋಡಿ, ಮಧ್ಯ ಮಧ್ಯದಲ್ಲಿ ಈ ರೀತಿಯಾಗಿ ನಾವು ಕೈ ಆಡ್ತಾನೆ ಇರಬೇಕಾಗುತ್ತೆ. ಆವಾಗ ಮಾತ್ರ ಪ್ರತಿಯೊಂದು ಅಗಳು ಸಹ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ, ಇಲ್ಲಿ ನೆನಪಿರಲಿ ನಾನು 1 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನ್ ಮಾತ್ರ ಅರಿಶಿಣದ ಪುಡಿಯನ್ನು ತೊಗೊಂಡಿದ್ದೇನೆ.
ಸೊ ಇವೆರಡನ್ನೂ ಹಾಕಿ ಚೆನ್ನಾಗಿ ಹುರಿಯಬೇಕಾಗುತ್ತೆ. ಈಗ ವೀಕ್ಷಕರೇ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಾನಿದು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಲಿಲ್ಲ. ಲೆಮನ್ ಸಾಲ್ಟ್, ನಿಂಬುಪ್ಪು. ನಾನು ಈ ಅಡುಗೆಗೆ ನಿಂಬೆಹಣ್ಣಿನ ರಸನೂ ಉಪಯೋಗಿಸ್ತಾ ಇಲ್ಲ, ಬದಲಿಗೆ ನಿಂಬುಪ್ಪನ್ನೇ ಬಳಸ್ತಾ ಇರೋದು. ನಿಂಬುಪ್ಪು ಹಾಕಿ ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ಟೊಮೆಟೊ ಹಣ್ಣನ್ನು ಬೆರೆಸೋಣ. ಟೊಮೆಟೊ ಹಣ್ಣು ಹಾಕಿ ಹುರಿದು ಆದಮೇಲೆ ನಾವು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಈ ಸಮಯದಲ್ಲಿ ಸುಮಾರು 1.5 ನಿಮಿಷದಿಂದ 2 ನಿಮಿಷದಷ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ಆಗಲೇ ಹೇಳಿದ್ನಲ್ಲ, ನಿಂಬುಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ, ನಿಂಬೆಹಣ್ಣು ಯೂಸ್ ಮಾಡ್ತಾ ಇಲ್ಲ. ಯಾಕೆ ಅನ್ನೋದು ಮುಂದೆ ಹೇಳ್ತೀನಿ ವೀಕ್ಷಕರೇ. ನೋಡಿ, ಈಗೆಲ್ಲ ಪದಾರ್ಥಗಳನ್ನು ಹಾಕಿದ್ದೀವಿ. ಹಾಕಿದ ಮೇಲೆ ಚೆನ್ನಾಗಿ ಹುರ್ಕೋಬೇಕು. ಈ ಸಮಯದಲ್ಲಿ ಸುಮಾರು 2 ನಿಮಿಷ ಆಗ್ತಾ ಬಂದಿದೆ. ಈ ಸಮಯದಲ್ಲಿ ನಾವು ಇದಕ್ಕೆ ಹಾಲನ್ನು ತೊಗೊಂಡಿದ್ವಲ್ಲ, 200 ml ಅಷ್ಟು ಹಾಲನ್ನು ಬೆರೆಸ್ಕೋಬೇಕಾಗುತ್ತೆ. ವೀಕ್ಷಕರೇ, ಆಗಲೇ ನಾನು ಹೇಳಿದ್ನಲ್ಲ, ಇಲ್ಲಿ ನಿಂಬೆ ಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ, ಬದಲಿಗೆ ನಿಂಬುಪ್ಪನ್ನು ಯೂಸ್ ಮಾಡ್ತಾ ಇದ್ದೀವಿ. ಕಾರಣ, ನಾವು ಇಲ್ಲಿ ಹಾಲು ಯೂಸ್ ಮಾಡ್ತಾ ಇದ್ದೀವಿ. ನಿಂಬೆ ಹಣ್ಣಿನ ರಸ ಯೂಸ್ ಮಾಡಿದರೆ ಹಾಲು ಒಡೆದೋಗುವ ಚಾನ್ಸಸ್ ಬಹಳ ಇರುತ್ತದೆ. ನಿಂಬುಪ್ಪು ಹಾಕಿದರೆ ಹಾಲು ಒಡೆಯಲ್ಲ. ಓಕೆನಾ? ನೋಡಿ ವೀಕ್ಷಕರೇ, ಹಾಲು ಹಾಕಿದ್ದೀವಿ. ಈಗ ಚೆನ್ನಾಗಿ ಕುದೀತಾ ಇದೆ. ಈ ಕುದಿ ಬರಲೇಬೇಕು. ನೀವು ಭಯ ಬೀಳುವ ಅವಶ್ಯಕತೆ ಇಲ್ಲ. ಹಾಲು ಯಾವುದೇ ಕಾರಣಕ್ಕೂ ಹಾಲು ಒಡೆಯಲ್ಲ. ನೋಡಿ, ಈ ರೀತಿಯಾಗಿ ಇಷ್ಟು ಕುದೀತಾ ಇದೆ, ಆದರೂ ಹಾಲು ಒಡೆದಿಲ್ಲ. ಸೊ ಇದರಲ್ಲಿ ಇದೊಂದು ಅದ್ಭುತವಾದಂಥ ಟೇಸ್ಟ್, ಒಂದು ಸಾಫ್ಟ್ ಮಂಡಾಳು ಒಗ್ಗರಣೆ ನೀವು ತಿನ್ನಬೇಕು ಅಂತಂದರೆ ಹಾಲನ್ನು ಯೂಸ್ ಮಾಡಬೇಕು. ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ನಾವು ಆಚೆ ಕಡೆ ತಿಂತೀವಲ್ಲ, ಇಷ್ಟು ರುಚಿಯಾಗಿದೆ ಅಂತ ತಿಂತೀವಿ. ಆದರೆ ಯಾಕೆ ರುಚಿಯಾಗಿರುತ್ತೆ ಅಂತಂದರೆ ಇದರಲ್ಲಿ ಹಾಲಿನ ಉಪಯೋಗ ಆಗುತ್ತದೆ. ನೋಡಿ, ಈಗ ನಾವು ಇದರಲ್ಲಿ ಮಂಡಾಳನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು. ನಾನಿಲ್ಲಿ ಸುಮಾರು 3 ಸೇರಿನಷ್ಟು ಮಂಡಾಳನ್ನು ತೊಗೊಂಡಿದ್ದೇನೆ. ಚೆನ್ನಾಗಿ ನೆನೆಸಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಂಡು ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದಂಥ ಮಂಡಾಳನ್ನು ನಾವೀಗ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ಕಲಿಸ್ಬೇಕು. ನೋಡಿದ್ರಾ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಅದ್ಭುತವಾದಂಥ ಟೇಸ್ಟ್ ವೀಕ್ಷಕರೇ. ಹಾಲನ್ನು ಬೆರೆಸ್ಕೊಂಡು ಸಕ್ಕರೆನ ಬೆರೆಸ್ಕೊಂಡು ಮಾಡಿದಂಥ ಮಂಡಾಳು ಒಗ್ಗರಣೆ ಈಗ ಚೆನ್ನಾಗಿ ಕಲಿಸ್ಕೊಂಡು ಆಗಿದೆ. ಈ ಸಮಯದಲ್ಲಿ ಈ ಪುಟಾಣಿ ಹಿಟ್ಟು ಏನಿತ್ತಲ್ಲ ಅದನ್ನು ನಾವು ಬೆರೆಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಈ ಪುಟಾಣಿ ಹಿಟ್ಟು ಈ ಸಮಯದಲ್ಲೇ ನಾವು ಕಲಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಮೃದುವಾಗಿ ಬರುತ್ತೆ. ನೋಡಿ, ಪುಟಾಣಿ ಹಿಟ್ಟು ಹಾಕಿದ ಮೇಲೆ ಈ ರೀತಿಯಾಗಿ ಕಲಿಸ್ಬೇಕು. ಸೊ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಮಾತ್ರ ಇನ್ನೊಂದು ಫೈನಲ್ ಇಂಗ್ರೀಡಿಯೆಂಟ್, ಎಸ್, ಅದುವೇ ಕೊತ್ತಂಬರಿ ಸೊಪ್ಪು. ಇದು ಫೈನಲ್ಲಾಗೆ ಹಾಕಬೇಕಾಗುತ್ತೆ. ಮುಂಚೆ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಈ ಸಮಯದಲ್ಲೇ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸೋದ್ರಿಂದ ಅದರ ಒಂದು ಪರಿಮಳ ಮತ್ತು ಅದರ ಒಂದು ಒರಿಜಿನಲ್ ಟೇಸ್ಟ್, ಆ ಫ್ಲೇವರ್ ನಮಗೆ ಮಂಡಾಳು ಒಗ್ಗರಣೆಯಲ್ಲಿ ಸಿಗ್ತಾ ಹೋಗುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ನಮ್ಮ ಮಂಡಾಳು ಒಗ್ಗರಣೆ, ಹಾಲಿನ ಮಂಡಾಳು ಒಗ್ಗರಣೆ ರೆಡಿ ಇದೆ. ಈ ರೀತಿಯಾಗಿ ಸರ್ವಿಂಗ್ ಪ್ಲೇಟಲ್ಲಿ ನಾವು ಸರ್ವಿಂಗ್ ತಗೊಳ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ಈಗ ಬ್ಯಾಟಿಂಗ್ ಶುರು ಮಾಡೋಣ. ವೀಕ್ಷಕರೇ, ಇವತ್ತಿನ ಈ ನನ್ನ ಅಡುಗೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಈ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತತ್ಕ್ಷಣವಾಗಿ ನಿಮ್ಮ ಮೊಬೈಲ್ಗೆ ಬಂದು ಸೇರುತ್ತೆ.